ಸ್ನೇಹಿತರೆ, ಇಂದು ನಾನು ನಿಮಗೆ ಜಗತ್ತಿನಲ್ಲಿನ 5 ಎಲ್ಲಕ್ಕಿಂತ ದೊಡ್ಡದಾದ ಹಾವುಗಳನ್ನು ತೋರಿಸಲಿದ್ದೇನೆ. ಇವುಗಳನ್ನು ನೋಡಿ ನೀವು ಹೆದರುವಿರಿ. ಇವು ಎಷ್ಟು ವಿಶಾಲವಾಗಿದ್ದವು ಅಂದರೆ ಯಾವ ವ್ಯಕ್ತಿಯನ್ನ ಬೇಕಾದರೂ ಇವು ಕ್ಷಣ ಮಾತ್ರದಲ್ಲಿ ಆರಾಮವಾಗಿ ನುಂಗುತ್ತಿದ್ದವು. ಹಾಗಾದರೆ ಬನ್ನಿ ಇವುಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುನ್ನ ನಿಮ್ಮಲ್ಲಿ ನನ್ನ ಚಿಕ್ಕ ರಿಕ್ವೆಸ್ಟ್ ಏನಂದರೆ, ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಕೂಡ ಒತ್ತಿ. ಇದರಿಂದ ನಮ್ಮ ಇಂಥ ಎಲ್ಲ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡ್ಬೋದು. ಬ್ರಾಜಿಲಿಯನ್ ಅನಕೊಂಡಾ. ಬ್ರಾಜಿಲ್ನಲ್ಲಿ ಯಾವಾಗ ವರ್ಕರ್ಸ್ ಒಂದು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು, ಆಗ ಅವರಿಗೆ ಅಲ್ಲಿ 33 ಅಡಿ ಉದ್ದವಾದ ಒಂದು ಅನಕೊಂಡಾ ಸಿಕ್ಕಿತು. ಅವರು ಇದರ ಒಂದು ವಿಡಿಯೋ ಕೂಡ ಮಾಡಿದ್ರು. ಇದನ್ನು ನೋಡಿದ್ರೆ ನಿಮಗೆ ಅನಕೊಂಡಾ ಮೂವಿ ನೆನಪಿಗೆ ಬರುತ್ತದೆ. ಆ ಸಮಯದಲ್ಲಿ ಅದು ಸತ್ತು ಹೋಗಿತ್ತು. ಆದರೆ ಭಯದ ಕಾರಣ ಜನರು ಅದನ್ನ ದೊಡ್ಡದಾದ ಸರಪಳಿಗಳಿಂದ ಕಟ್ಟಿ ಹಾಕಿದ್ದರು. ಯಾವಾಗ ಜನರು ಆ ವಿಡಿಯೋವನ್ನ ನೋಡಿದ್ರೋ ಆಗ ಆ ಹಾವಿನ ಸಾವಿಗೆ ಕಾರಣ ಆ ವರ್ಕರ್ಸ್ ಅಂತ ತಿಳಿದಿದ್ರು. ಅದು ಅವರು ಯಾವ ಪ್ರಾಣಿಯನ್ನ ಸಾಯಿಸಬಾರ್ದಿತ್ತು. ರಿವರ್ ಅನಕೊಂಡಾ. ಅಮೆರಿಕದಲ್ಲಿ ಯಾವಾಗ ಒಬ್ಬ ಮೀನುಗಾರನು ತನ್ನ ಬೋಟ್ನಲ್ಲಿ ಒಂದು ನದಿಯಿಂದ ಹಾದು ಹೋಗುತ್ತಿದ್ದನು, ಆಗ ಅಚಾನಕವಾಗಿ ಆತನ ಮುಂದೆ ಒಂದು ವಿಶಾಲವಾದ ಅನಕೊಂಡಾ ಕಂಡಿತು. ಅದನ್ನು ಆತ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದನು. ಇಲ್ಲಿ ನೀವು ನೋಡುತ್ತಿರಬಹುದು, ಆ ಹಾವು ಬೋಟ್ನಿಂದ ದೂರ ಓಡುತ್ತಿದೆ ಮತ್ತು ಆ ಮೀನುಗಾರ ಅದನ್ನು ಬೆನ್ನಟ್ಟುತ್ತಿದ್ದಾನೆ. ಹಾಗಾಗಿ ಆತನಿಗೆ 50,000 ದಂಡ ವಿಧಿಸಲಾಯಿತು. ಜೊತೆಗೆ 16 ತಿಂಗಳ ಕಾಲ ಜೈಲಿನಲ್ಲಿ ಇಟ್ಟರು. ಆನ್ಸೆಂಟ್ ಸ್ನೇಕ್. ಪ್ರಾಚೀನ ಕಾಲದ ಜನರು ಹೇಳುವ ಪ್ರಕಾರ ಈ ಹಾವು 100 ಅಡಿ ಉದ್ದ ಇರುತ್ತಿದ್ದವು. ಇವು ಒಂದು ಪೌರಾಣಿಕ ಹಾವು ಆಗಿವೆ. ಈ ಮಾತು ಯಾವಾಗ ಸಾಬೀತಾಯಿತು ಅಂದರೆ, ಅದು ಯಾವಾಗ ಈ ಫೋಟೋ ಇಂಟರ್ನೆಟ್ನಲ್ಲಿ ವೈರಲ್ ಆಯಿತು. ಇಲ್ಲಿ ನದಿಯಲ್ಲಿ ಒಂದು ಹಾವು ಕಾಣುತ್ತಿದೆ. ಇದನ್ನು ಕೆಲವು ಟೂರಿಸ್ಟ್ಗಳು ಹೆಲಿಕಾಪ್ಟರ್ನಲ್ಲಿ ನದಿಯ ಮೇಲೆ ಹಾದು ಹೋಗುತ್ತಿರುವಾಗ ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದರು. ಇದರ ಬಗ್ಗೆ ನ್ಯೂಸ್ ಪೇಪರ್ನಲ್ಲೂ ಬಂದಿತ್ತು. ಆದರೆ ಕೆಲವು ಜನರು ಇದು ಫೋಟೋಶಾಪ್ನ ಕಮಾಲ್ ಆಗಿದೆ ಅಂತ ಹೇಳ್ತಾರೆ. ಅದೇ ಕೆಲವು ಜನರು ಇದನ್ನು ಸತ್ಯ ಅಂತಾರೆ. ಟಿಟಾನೋಬೋವಾ. 2002ನೇ ಇಸ್ವಿಯಲ್ಲಿ ಯಾವಾಗ ಒಬ್ಬ ಕೊಲಂಬಿಯನ್ ಸ್ಟೂಡೆಂಟ್ ಕಲ್ಲಿದ್ದಲಿನ ಗಣಿಯಲ್ಲಿ ಕೆಲಸ ಮಾಡ್ತಾ ಇದ್ದನೋ, ಅಲ್ಲಿ ಆತ ಅಪರೂಪವಾದ ವಸ್ತುವನ್ನು ಪತ್ತೆ ಮಾಡಿದನು. ಇದು ಜಗತ್ತಿನಲ್ಲಿನ ಎಲ್ಲಕ್ಕಿಂತ ದೊಡ್ಡದಾದ ಹಾವು ಆದ ಟಿಟಾನೋಬೋವಾದ ಅಸ್ಥಿ ಪಂಜರವಾಗಿತ್ತು. ನಂತರ ಇದನ್ನು ಮ್ಯೂಸಿಯಂನಲ್ಲಿ ಇಟ್ಟರು. ಯಾಕಂದರೆ ಜನರು ಇದನ್ನು ಬಂದು ನೋಡಿ ಇದರ ಬಗ್ಗೆ ತಿಳಿಯಲಿ ಅಂತ. ಅದು ಡೈನೋಸಾರ್ ಸಮಯದ ಈ ವಿಶಾಲವಾದ ಹಾವು ಎಷ್ಟು ಭಯಾನಕ ಮತ್ತು ವಿಶಾಲವಾಗಿತ್ತು ಅಂತ. ಮಿಸೌರಿ ಸ್ನೇಕ್. 2011ರಲ್ಲಿ ಮಿಸೌರಿ ಊರಿನಲ್ಲಿ ಒಂದು ದೊಡ್ಡದಾದ ಹಾವು ಸಿಕ್ಕಿತು. ಇದು 25 ಫೀಟ್ ಉದ್ದವಾಗಿತ್ತು. ಇದರ ಬಗ್ಗೆ ಹೇಳಬೇಕಂದ್ರೆ ಇದು 10 ವರ್ಷ ದೊಡ್ಡದಾಗಿತ್ತು. ಇದನ್ನು ಎತ್ತಲು 5 ಜನರ ಸಹಾಯ ಬೇಕಾಗುತ್ತಿತ್ತು. ನಂತರ ಕೆಲವು ಆರ್ಟಿಸ್ಟ್ಗಳು ಅಡಾಪ್ಟ್ ಮಾಡಿದ್ರು. ಇದು ದಿನದಲ್ಲಿ 80 ಪೌಂಡ್ ಮಾಂಸವನ್ನ ತಿನ್ನುತ್ತದೆ. ಸ್ನೇಹಿತರೆ, ನನಗೆ ಈ ವಿಡಿಯೋಗಾಗಿ ನಿಮ್ಮ ಕೇವಲ 1 ಲೈಕ್ ಬೇಕು. ಇದನ್ನ ನೀಡಲು ನಿಮಗೆ ಕೇವಲ 1 ಸೆಕೆಂಡ್ ಬೇಕಾಗುತ್ತದೆ. ಮತ್ತು ವಿಡಿಯೋ ಕೆಳಗಡೆ ಇರುವ ಒಂದು ಕೆಂಪು ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದವು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.